ಓಕೆ, ಎಸ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಇನ್ ದ ನಂಬರ್ ಲೈನ್? ಮೇಲಿನ ಕೊಟ್ಟಿರೋ ಡೈಗ್ರಾಮ್ ಅಲ್ಲಿ ಎ ಬೆಲೆ ಎಷ್ಟಾಗುತ್ತೆ? ಓಕೆನಾ. ಸೊ ಇವಾಗ ನೋಡಿ, ಎಷ್ಟು ಟೋಟಲ್ ಪಾರ್ಟ್ಸ್ ಇದಾವೆ 0 ಇಂದ 1 ವರ್ಗು. ಓಕೆ, ಸೊ 0 ಇಂದ 1 ವರ್ಗು ಕೊಟ್ಟಿದ್ದಾರೆ. 0 ಮತ್ತೆ 1 ಮಧ್ಯದಲ್ಲಿ ಎ ಲೈ ಆಗ್ತಾ ಇದೆ. ಸೊ ನೀವು ಕೌಂಟ್ ಮಾಡಿದ್ರೆ, ಸೊ ಎಷ್ಟು ಪಾಯಿಂಟ್ಸ್ ಇದಾವೆ? ಇದು 1 2 3 4 5 6 7 8. ಕರೆಕ್ಟ್ ಅಲ್ವಾ? ಸೊ ಟೋಟಲ್ ದೇರ್ ಆರ್ ಹೌ ಮೆನಿ ಸೆಗ್ಮೆಂಟ್ಸ್? 8 ಸೆಗ್ಮೆಂಟ್ಸ್. ಅದರಲ್ಲಿ ನಿಮ್ದು ಎ ಅನ್ನೋದು ಎಲ್ಲಿದೆ? ಇಲ್ಲಿದೆ. ಹೌ ಮೆನಿ? ಓಕೆ, 1 2 3 4 5. ಎಸ್. ಸೊ ಇದು ಇಟ್ ಈಸ್ ಅ ಫ್ರಾಕ್ಷನ್ ಪ್ರಾಬ್ಲಮ್. ಅಂದ್ರೆ ಫ್ರಾಕ್ಷನ್ ಅಂದ್ರೆ ಏನು? ಸೇ ಐ ವಿಲ್ ಗಿವ್ ಯು ಒಂದು ಕೇಕ್ ಕೊಟ್ಟು ಇದ್ರಲ್ಲಿ ಸಪೋಸ್ ಒಂದು 8 ಭಾಗ ಮಾಡಿದ್ರೆ, ಓಕೆ, ಅಥವಾ 4 ಭಾಗ ಮಾಡಿ ನಿಮ್ಗೆ 1 ಭಾಗ ಕೊಟ್ರೆ, ಸೊ ನೀವು ಎಷ್ಟು ಭಾಗದಲ್ಲಿ ಎಷ್ಟು ಒಂದ್ ಪೀಸ್ ತಗೊಂತಾ ಇದ್ದೀರಾ? 4ರಲ್ಲಿ ನೀವು 1 ಪೀಸ್ ತಗೊಂತಾ ಇದ್ದೀರಾ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಟೋಟಲ್ 4 ಇದೆ, ನೀವು ಅದ್ರಲ್ಲಿ 1 ತಗೊಂತಾ ಇದ್ದೀರಾ. ಅದೇ ತರ ಇಲ್ಲಿ 8 ಸೆಗ್ಮೆಂಟ್ಸ್ ಇದಾವೆ. 8 ಸೆಗ್ಮೆಂಟ್ಸ್ ಅಲ್ಲಿ ಎ ಅನ್ನೋದು ಎಷ್ಟು ಕವರ್ ಮಾಡ್ತಾ ಇದೆ? 5. ಸೊ ಫ್ರಮ್ ಹಿಯರ್ ಟು ಹಿಯರ್ ಇಟ್ ಇಸ್ 1 2 3 4 5. So it is A is 5 places out of 8 places. So what is your answer? 5 by 8, which is option C. Okay, so the value of A on the number line is 5 out of 8. 0 ಮತ್ತೆ 1 ಮಧ್ಯದಲ್ಲಿದೆ. ಸೊ 0 ಇಂದ 1 ವರ್ಗು 8 ಯೂನಿಟ್ಸ್ ಇದಾವೆ. ಅದರಲ್ಲಿ ಎ ಅನ್ನೋದು ಎಷ್ಟು ಯೂನಿಟ್ಸ್ ಇದೆ? 5 ಯೂನಿಟ್ಸ್. ಸೊ 5 ಯೂನಿಟ್ಸ್ ಔಟ್ ಆಫ್ 8 ಯೂನಿಟ್ಸ್. ಸೊ your answer is 5 by 8. Okay, next.